ಶ್ರೀರಾಮ ಸಮರ್ಥ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಾವೆಲ್ಲರೂ ಈ ಒಂದು ಸ್ವಾಧ್ಯಾಯ ಮಂಡಳದ ಮೂಲಕವಾಗಿ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಾವು ಅಂತರ್ಯಾತ್ರೆ ಎಂಬುವಂತಹ ಈ ಚಿಕ್ಕ ಆದರೂ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ಶ್ರವಣ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಅನೇಕ ದಿನಗಳಿಂದ ಶ್ರವಣ ಮಾಡಿಕೊಂಡು ಬರ್ತಾ ಇದ್ದೀರೋ ಈ ಒಂದು ಪುಸ್ತಕದಲ್ಲಿ ಇಂದು ನಾನು 15ನೇ ಅಧ್ಯಾಯ 15 ಅನುಸಂಧಾನ ಹಾಗೂ ಜಗದಾತ್ಮ ಈಶ್ವರ ಅನ್ನುವಂಥ ಪ್ರಕರಣವನ್ನು ಓದ್ತೀನಿ. ತಾವೆಲ್ಲರೂ ಶಾಂತವಾಗಿ ಇದನ್ನು ಶ್ರವಣ ಮಾಡಬೇಕು ಮತ್ತು ಆಮೇಲೆ ಈ ಮಾಧ್ಯಮದ ಮೂಲಕ ಇದನ್ನು ಮೇಲಿಂದ ಮೇಲೆ ಕೇಳಿ ಚಿಂತನೆ ಮಾಡಿ ಮನನ ಮಾಡಿ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ತಿಳ್ಕೊಂಡು ಸರ್ವರಲ್ಲಿಯೂ ನಾನು ಅತ್ಯಂತ ಕಳಕಳಿಯಿಂದ ವಿನಂತಿಸಿ ಈ ಪುಸ್ತಕವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. 16ನೇ ಒಂದು ಅಧ್ಯಾಯವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಅನುಸಂಧಾನ ಹಾಗೂ ವಿಶ್ವಶಕ್ತಿ ಶಾರದೆ. ಶ್ರೀರಾಮ ಸಮರ್ಥ ಅಧ್ಯಾಯ 16 ಅನುಸಂಧಾನ ಹಾಗೂ ವಿಶ್ವಶಕ್ತಿ ಶಾರದೆ. ಮನುಷ್ಯನು ತನ್ನ ವ್ಯಕ್ತಿಗತ ಸಮಸ್ಯೆಗಳಿಂದ ಮನಸ್ಸನ್ನು ಸ್ವಲ್ಪ ಬದಿಗೆ ಸರಿಸಿ ಜಗತ್ತಿನ ಘಟನಾ ಪ್ರವಾಹದ ಕಡೆಗೆ ನೋಡಬೇಕು. ಅಂದರೆ ಎಲ್ಲ ಕಡೆಗೂ ಶಕ್ತಿಯಲ್ಲಿ ಆಗಮನದಲ್ಲಿ ಕಂಡುಬರುತ್ತದೆ. ಅನಂತರ ಅವಕಾಶದಲ್ಲಿ ಅನಂತ ಕಾಲ ಪ್ರವಾಹದಲ್ಲಿ ಅನಂತ ವಿಶ್ವಗಳು ಬರುತ್ತವೆ ಹಾಗೂ ಹೋಗುತ್ತವೆ. ಇಂಥ ಒಂದು ವಿಶ್ವದಲ್ಲಿ ನಮ್ಮ ಸೂರ್ಯ ಮಾಲಿ ತಿರುಗುತ್ತದೆ. ಅದರಲ್ಲಿ ಚಿಕ್ಕ ಭೂಮಿಯು ತನ್ನ ಸುತ್ತಲೂ ಹಾಗೂ ಸೂರ್ಯನ ಸುತ್ತಲೂ ತಿರುಗುತ್ತದೆ. ಈ ಭೂಮಿಯ ಮೇಲೆ ಅಸಂಖ್ಯ ಜೀವಪ್ರಾಣಿಗಳು ಹುಟ್ಟುತ್ತವೆ, ಬಾಳುತ್ತವೆ ಹಾಗೂ ಸಾಯುತ್ತವೆ. ಈ ವಿಶಾಲ ವಿಶ್ವದ ಹಾಗೂ ಭೂಮಿಯ ಭ್ರಮಣ ಅಲ್ಲದೆ ಅನಂತ ಪ್ರಾಣಿಗಳ ಜನನ ಮರಣ ಯುಗಾನುಯುಗಗಳಿಂದಲೂ ನಿಯಮಾನುಸಾರ ನಡೆದಿರುತ್ತದೆ. ಇದರಿಂದ ಒಂದು ಅಸೀಮ ಅನಂತ ಹಾಗೂ ಅಮೂರ್ತ ಚಿನ್ಮಯ ಶಕ್ತಿಯು ವಿಶ್ವದಲ್ಲಿ ವಿಶ್ರಾಂತವಾಗಿ ಕಾರ್ಯ ಮಾಡುತ್ತದೆಂದು ಸಹಜವಾಗಿ ತಿಳಿದುಬರುತ್ತದೆ. ಅದರ ಈ ಕ್ರಮದಲ್ಲಿ ಒಂದು ಸೂತ್ರಬದ್ಧ ಕಾರ್ಯಪದ್ಧತಿ ಇರುತ್ತದೆ. ಆ ಶಕ್ತಿಯ ಮೂಲಕ ನಡೆಯುವ ಘಟನೆಗಳಿಗೆ ಒಂದು ನಿಶ್ಚಿತ ದಿಶೆ ಇರುತ್ತದೆ. ಇಷ್ಟೇ ಅಲ್ಲದೆ ಅದರಲ್ಲಿ ಒಂದು ಮಹಾನ್ ಧ್ಯೇಯದ ಅರಿವು ಇದ್ದು ಅದರ ಸಿದ್ಧಿಗಾಗಿ ಅದು ಅವಿರತ ಗತಿಶೀಲವಾಗಿರುತ್ತದೆ. ಆ ಶಕ್ತಿಯು ತನ್ನ ಧ್ಯೇಯವನ್ನು ಸಾಕಾರಗೊಳಿಸುವ ಪ್ರಕ್ರಿಯೆಯಲ್ಲಿ ಅನಂತ ಅವಕಾಶದಲ್ಲಿ ಅನಂತ ನಿರ್ಮಾಣ ನಾಶಗಳನ್ನು ಉಂಟು ಮಾಡುತ್ತದೆ. ಆ ನಿರ್ಮಾಣ ನಾಶದಲ್ಲಿ ಪೃಥ್ವಿಯ ಮೇಲೆ ಅನಂತ ಪ್ರಕಾರದ ಅನಂತ ಜೀವಗಳು ಹುಟ್ಟಿಬರುತ್ತವೆ ಹಾಗೂ ತಮ್ಮ ಜೀವನವನ್ನು ಯಥಾವತ್ತಾಗಿ ಬಾಳುತ್ತವೆ. ಪ್ರತಿಯೊಂದು ಜೀವದಲ್ಲಿ ಆ ಶಕ್ತಿಯು ಅಂಶ ರೂಪದಿಂದ ಕಾರ್ಯ ಮಾಡುತ್ತದೆ. ಆದರೆ ಅದು ಮನುಷ್ಯನಲ್ಲಿ ವಿಶೇಷ ರೂಪದಿಂದ, ಅಂದರೆ ವಿದ್ಯಾ ಹಾಗೂ ಅವಿದ್ಯಾ ರೂಪದಿಂದ ಪ್ರಕಟವಾಗುತ್ತದೆ. ವಾಸ್ತವಿಕವಾಗಿ ಅವ್ಯಕ್ತ ನಿರ್ವಿಶೇಷಕ್ಕೆ ನಿಜವಾದ ಸತ್ಯತೆ ಇರುತ್ತದೆ. ವ್ಯಕ್ತ ವಿಶೇಷಗಳಿಗೆ ತಾತ್ಕಾಲಿಕ ಸತ್ಯತೆ ಇರುತ್ತದೆ. ಆದರೆ ಮನುಷ್ಯನು ಅವಿದ್ಯೆಯ ಪ್ರಭಾವದಿಂದ ವ್ಯಕ್ತ ವಿಶೇಷಕ್ಕೆ ನಿಜವಾದ ಸತ್ಯತೆ ಕೊಡುತ್ತಾನೆ. ಇದರಿಂದಲೇ ಎಲ್ಲ ಗೊಂದಲ ನಿರ್ಮಾಣವಾಗುತ್ತದೆ. ಅವಿದ್ಯೆಯಿಂದ ಉಂಟಾದ ದೇಹ ಬುದ್ಧಿಯನ್ನು ನಮ್ಮ ಅನುಭವಕ್ಕೆ ಬರುವ ಶಕ್ತಿರೂಪ, ದೇಹ ಬುದ್ಧಿಯು ನಮ್ಮ ಅನುಭವಕ್ಕೆ ಬರುವ ಶಕ್ತಿರೂಪವಾಗಿರುತ್ತದೆ. ಸತ್ಯ ಅಸತ್ಯಗಳನ್ನು ಮಿಶ್ರಣ ಮಾಡಿ ದೇಹ ಬುದ್ಧಿಯು ಅನೇಕ ಭ್ರಮೆಗಳನ್ನು ನಿರ್ಮಾಣ ಮಾಡುತ್ತದೆ. ದೇಹ ಬುದ್ಧಿಯಿಂದ ವಿಚಾರ ಮಾಡಿದಾಗ ಅಜ್ಞಾನವೇ ಜ್ಞಾನದ ರೂಪ ತಾಳಿ ನಮ್ಮ ಜೀವನದಲ್ಲಿ ವ್ಯವಹರಿಸುತ್ತದೆ. ಅಂದರೆ ನಮ್ಮ ಅಂತಃಕರಣದಲ್ಲಿ ಭ್ರಮೆಯಿಂದುಂಟಾದ ಕಲ್ಪನೆ, ವಿಚಾರ, ಶ್ರದ್ಧೆ, ಭಾವನೆ, ದೃಷ್ಟಿಕೋನ, ಮೌಲ್ಯ ಹಾಗೂ ಧ್ಯೇಯಗಳ ಒಂದು ಅಸ್ಪಷ್ಟ ವಾತಾವರಣವು ನಿರ್ಮಾಣವಾಗುತ್ತದೆ. ಇದರಿಂದ ನಾವು ಹೃದಯಸ್ಥ ಭಗವಂತನಿಂದ ದೂರವಾಗುತ್ತೇವೆ. ಅಂದರೆ ಹೃದಯ ನಿವಾಸಿ ಭಗವಂತನು ಆ ವಾತಾವರಣದ ಆಚೆಗೆ ಇರುತ್ತಾನೆ. ದೇಹ ಬುದ್ಧಿಯ ವ್ಯಾಪಾರ ಅವನವರಿಗೆ ದೊರಕುವುದಿಲ್ಲ. ಆದರೆ ಅವಿದ್ಯಾಜನ್ಯ ಹಾಗೂ ಅವಿದ್ಯೆಯಿಂದ ಪೋಷಿಸಲ್ಪಟ್ಟ ಬುದ್ಧಿಯು ಶಾಂತವಾಗದ ಹೊರತು ಭಗವಂತನವರಿಗೆ ಬರುವುದಿಲ್ಲವೆಂಬುದನ್ನು ಮರೆಯಬಾರದು. ಬುದ್ಧಿಯನ್ನು ಶಾಂತಗೊಳಿಸಿ ಅವಿದ್ಯೆಯ ಆವರಣವನ್ನು ನಿವಾರಿಸುವುದಕ್ಕಾಗಿ ವಿದ್ಯೆಯ ಆಶ್ರಯವನ್ನೇ ಹೊಂದಬೇಕಾಗುತ್ತದೆ. 3 ಅವಸ್ಥೆಗಳಲ್ಲಿ ಸ್ಫುರಣವಾಗುವ ಹೃದಯಸ್ಥ ಭಗವಂತನ ನಿರ್ಮಲ ಭಾನವೇ ನಮ್ಮಲ್ಲಿರುವ ವಿದ್ಯಾಶಕ್ತಿಯ ರೂಪವಾಗಿರುತ್ತದೆ. ಈ ಅರಿವು ಅಖಂಡ ಸ್ಮೃತಿಮಯವಾಗಿದ್ದು ಅದರಲ್ಲಿ ಭ್ರಮೆ ಹಾಗೂ ಗೊಂದಲವಿರುವುದಿಲ್ಲ. ಭಗವಂತನ ಅಖಂಡ ಸ್ಮರಣೆಯಲ್ಲಿ ಭಗವಂತನೊಂದಿಗೆ ತಾದಾತ್ಮ್ಯತೆ ಇರುತ್ತದೆ.
ಭಗವಂತನ ಈ ಸ್ಮರಣೆಯ ಚಮತ್ಕಾರವೇನೆಂದರೆ ಅದರ ಮೂಲಕ ನಿರ್ಗುಣ ಹಾಗೂ ನಿರಾಕಾರನಾದ ಭಗವಂತನು ಸಗುಣ ಹಾಗೂ ಸಾಕಾರನಾಗುತ್ತಾನೆ. ಭಗವಂತನು ಸರ್ವಸ್ವರೂಪನಿರುವುದರಿಂದ ಅವನು ಅಮೂರ್ತನಿದ್ದಂತೆ ಮೂರ್ತನೂ ಆಗಿರುತ್ತಾನೆ. ಆದ್ದರಿಂದ ಯಾವುದೇ ಒಂದು ಹೆಸರಿನಿಂದ, ನಾಮದಿಂದ ಅಥವಾ ರೂಪದಿಂದ ಅವನ ಅರಿವು ಅಥವಾ ಅನುಸಂಧಾನವನ್ನು ಇಟ್ಟುಕೊಳ್ಳಲು ಬರುತ್ತದೆ. ಭಗವಂತನ ಅಖಂಡ ಸ್ಮರಣೆಯಿಂದ ವಿದ್ಯೆಯ ಪ್ರಭಾವ ಉಂಟಾಗಿ ಅವಿದ್ಯೆಯು ನಿವೃತ್ತವಾಗುತ್ತದೆ ಹಾಗೂ ಜೀವಕ್ಕೆ ಸತ್ಯ ಹಾಗೂ ಸಮ್ಯಕ್ ಜ್ಞಾನ ದೃಷ್ಟಿ ಲಭಿಸುತ್ತದೆ. ಸಂತರು ಇದಕ್ಕೆ ಶಾರದೆ ಎನ್ನುತ್ತಾರೆ. ಶಾರದೆಯು ಆನಂದವನ್ನು ವಿಶ್ವದಲ್ಲಿ ರೂಪಾಂತರಿಸುತ್ತದೆ ಹಾಗೂ ಅದನ್ನು ಆನಂದದ ಅಧಿಷ್ಠಾನದ ಮೇಲೆಯೇ ಉಳಿಸಿಕೊಳ್ಳುತ್ತದೆ. ಕೊನೆಗೆ ಅದನ್ನು ಆನಂದದಲ್ಲಿಯೇ ವಿಲೀನಗೊಳಿಸುತ್ತದೆ. ನಮ್ಮ ಜೀವನದಲ್ಲಿ ಅಲ್ಪ ಪ್ರಮಾಣದಲ್ಲಿಯಾದರೂ ಶಾರದೆಯ ವಿಲಾಸವನ್ನು ಅನುಭವಿಸುವುದರಲ್ಲಿ ಅನುಸಂಧಾನದ ಕೌಶಲ್ಯವಿರುತ್ತದೆ. ವಿದ್ಯೆಯು ಹೇಳುವುದೇನೆಂದರೆ ಭಗವಂತನ ಸ್ವರೂಪವು ಹೇಗೆ ಇರುತ್ತದೆ ಎಂಬುದನ್ನು ದೇಹಬುದ್ಧಿಯಿಂದ ನಿರ್ಣಯಿಸುವ ನಾದಕ್ಕೆ ಬೀಳದೆ ಅದು ಹೇಗಿದೆಯೋ ಹಾಗೆ ಅನುಭವಿಸುವುದರಲ್ಲಿ ನಿಜವಾದ ಸಮಾಧಾನವಿರುತ್ತದೆ. ಅವಿದ್ಯಾಜನ್ಯ ವಿಸ್ಮೃತಿಯಿಂದ ಕಾಣದಂತಾಗಿರುವ ಹೃದಯಸ್ಥ ಭಗವಂತನ ದರ್ಶನಕ್ಕಾಗಿ ಎಲ್ಲಿಯೂ ಹೋಗಬೇಕಾಗಿಲ್ಲ. ಅವನ ಅರಿವೆಂಬ ಸ್ಮರಣೆಯ ಆಶ್ರಯದಿಂದ ಅವನನ್ನು ನಮ್ಮಲ್ಲಿಯೇ ಶೋಧಿಸಬೇಕಾಗುತ್ತದೆ. ಅನ್ಯ ವಸ್ತುಗಳ ಶೋಧನೆಗೂ ಹಾಗೂ ಈ ಶೋಧನೆಗೂ ಮೂಲಭೂತ ವ್ಯತ್ಯಾಸವಿರುತ್ತದೆ. ಎಲ್ಲರಲ್ಲಿಯೂ ಅಜ್ಞಾತವಾಗಿರುವುದರ ಬೆನ್ನು ಹತ್ತಬೇಕಾಗುತ್ತದೆ. ಆದರೆ ಭಗವಂತನ ಶೋಧದಲ್ಲಿ ಏನೂ ಮಾಡಬೇಕಾಗಿರುವುದಿಲ್ಲ. ಕೇವಲ ಅವನ ಅನುಸ್ಯೂತ ಅನುಸಂಧಾನದಿಂದ ಅವನೇ ಆಗಬೇಕಾಗುತ್ತದೆ. ಅದಕ್ಕಾಗಿ ಜೀವಕ್ಕೆ ಅವಿದ್ಯೆ ನಿದ್ರೆಯಿಂದ ಎಚ್ಚೆತ್ತು ಅಖಂಡ ಜಾಗೃತವಾಗಿರಬೇಕಾಗಿರುತ್ತದೆ. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ ಶ್ರೀರಾಮ ಸಮರ್ಥ. ನಾವು ಉಪಾಧಿರಹಿತವಾಗಿರುವುದರಿಂದ ನಾವು ಉಪಾಧಿರಹಿತರಾಗದ ಹೊರತು ನಮಗೆ ನಾಮದಲ್ಲಿ ಪ್ರೇಮ ಬರುವುದಿಲ್ಲ. ಶ್ರೀರಾಮ ಸಮರ್ಥ ಅಧ್ಯಾಯ 17 ಅನುಸಂಧಾನ ಹಾಗೂ ಕುಂಡಲಿ. ಭಗವಂತನ ಶಾರದಾ ಶಕ್ತಿಯು ಭಗವತ್ ಸ್ವರೂಪವೇ ಆಗಿರುತ್ತದೆ. ಸ್ವಾಭಾವಿಕವಾಗಿ ಅದು ಭಗವಂತನಲ್ಲಿ ಶಾಂತವಾಗಿರುತ್ತದೆ ಹಾಗೂ ವಿಶ್ವ ನಿರ್ಮಾಣದ ಪ್ರಸಂಗದಲ್ಲಿ ಕ್ರಿಯಾಶೀಲವಾಗುತ್ತದೆ. ಅದೇ ಭಗವಂತನ ಜ್ಞಾನ, ಬಲ, ಐಶ್ವರ್ಯ, ವೀರ್ಯ, ತೇಜ ಹಾಗೂ ಔದಾರ್ಯಗಳನ್ನು ಅಪಾರ ಪ್ರಮಾಣದಲ್ಲಿ ಈ ವಿಶ್ವದಲ್ಲಿ ಸುರಿಯುತ್ತಿರುತ್ತದೆ. ಇಂತಹ ಶಕ್ತಿಯು ಅತ್ಯಂತ ಕುಶಲ, ಗತಿಮಾನ್ ಹಾಗೂ ಕ್ರಿಯಾಶೀಲವಾಗಿದ್ದು ವಿಶ್ವದಲ್ಲಿ ಹಾಗೂ ವ್ಯಕ್ತಿಯಲ್ಲಿ 4 ರೂಪಗಳನ್ನು ಹೊಂದುತ್ತದೆ. ಯಾವ ಪಂಚಮಹಾಭೂತಗಳ ಶರೀರ ನಿರ್ಮಾಣವಾಗುತ್ತದೆಯೋ ಆ ಜಡದ್ರವ್ಯಗಳು ಅದರ ಮೊದಲನೆಯ ಹಾಗೂ ಪ್ರಧಾನ ದ್ರವ್ಯ ದೃಶ್ಯ ರೂಪಗಳಾಗಿರುತ್ತವೆ. ಪ್ರಾಣಮಯ ಚೇತನ ಅಥವಾ ಜೀವನ ಅದರ 2ನೇ ರೂಪವಾಗಿರುತ್ತದೆ. ಜೀವವು ಜಡದ್ರವ್ಯಗಳ ಕವಚದಲ್ಲಿಯೇ ಇರುತ್ತದೆ. ಜೀವಕ್ಕೆ ಯೋಗ್ಯವಾದ ಶರೀರವನ್ನು ಜಡದ್ರವ್ಯಗಳಿಂದ ನಿರ್ಮಿಸುವುದು, ಅದರಲ್ಲಿ ಚೈತನ್ಯವನ್ನು ಉಂಟು ಮಾಡುವುದು, ಅನ್ನ ನೀರುಗಳಿಂದ ಶರೀರವನ್ನು ಜೀವಂತವಿಡುವುದು, ಶರೀರದ ಮೂಲಕ ಸುಖದ ಆಸ್ವಾದನೆ ಮಾಡುವುದು ಹಾಗೂ ಹಳೆಯ ಅಥವಾ ನಿರುಪಯೋಗಿ ಶರೀರವನ್ನು ದೂರ ಮಾಡುವುದು ಜೀವಶಕ್ತಿಯ ಕಾರ್ಯವಾಗಿರುತ್ತದೆ. ಮನೋವ್ಯಾಪಾರವು ಆ ಶಕ್ತಿಯ 3ನೇ ರೂಪವಾಗಿರುತ್ತದೆ. ಜಗತ್ತಿನಲ್ಲಿಯ ವಸ್ತುಗಳ ಸಂವೇದನೆಯನ್ನು ಒಳಗೆ ತೆಗೆದುಕೊಳ್ಳುವುದು, ಅವುಗಳ ಪ್ರತಿಮೆ ತಯಾರಿಸಿ ಅವುಗಳಿಗೆ ಅರ್ಥ ಕೊಡುವುದು, ಪರಿಸ್ಥಿತಿಗಳನ್ನು ಸಂಸ್ಕಾರಗೊಳಿಸಿ ಅನುಕೂಲ ಮಾಡಿಕೊಳ್ಳುವುದು, ಅನುಭವಗಳ ಸಂಗ್ರಹ ಮಾಡುವುದು, ವಾಸನೆಗಳನ್ನು ತೃಪ್ತಿಪಡಿಸಿಕೊಳ್ಳುವ ಸಂಕಲ್ಪ ಮಾಡುವುದು ಹಾಗೂ ಆ ಸಂಕಲ್ಪಗಳನ್ನು ಪೂರ್ಣಗೊಳಿಸಲು ಬುದ್ಧಿ ಹಾಗೂ ಕಲ್ಪನೆಗಳನ್ನು ಉಪಯೋಗಿಸಿಕೊಳ್ಳುವುದು ಇವೆಲ್ಲವೂ ಮನಸ್ಸಿನ ಶಕ್ತಿಯ ಆಟವಾಗಿರುತ್ತವೆ. ಆತ್ಮಶಕ್ತಿಯು ಈ ಶಾರದೆಯ 4ನೇ ರೂಪವಾಗಿರುತ್ತದೆ. ಜೀವವು ಸಾಮಾನ್ಯವಾಗಿ ಆತ್ಮವಿಸ್ಮೃತಿಯಲ್ಲಿ ಜೀವನ ಬಾಳುತ್ತದೆ. ಆದ್ದರಿಂದ ಅದರ ಜೀವನದಲ್ಲಿ ಶಕ್ತಿಯ ಮೊದಲಿನ 3 ರೂಪಗಳು ಪ್ರಕಟವಾಗುತ್ತವೆ. ಆತ್ಮಶಕ್ತಿಯು ಮಾತ್ರ ಸಹಜವಾಗಿ ಪ್ರಕಟವಾಗುವುದಿಲ್ಲ. ಜೀವವು ಜನ್ಮ ತಾಳಿ ಬರುವಾಗ ವಿಶ್ವಶಕ್ತಿ ಶಾರದೆಯು ಸಂಕುಚಿತವಾಗಿ ಶರೀರದಲ್ಲಿ ಸುಮ್ಮನಿರುತ್ತದೆ. ಅದಕ್ಕೆ ಕುಂಡಲಿನಿ ಅನ್ನುತ್ತಾರೆ. ಕುಂಡಲವೆಂದರೆ ಸುರುಳಿ. ಧಾರ್ಮಿಕ ವಾಂಗ್ಮಯದಲ್ಲಿ ಸರ್ಪವನ್ನು ಶಕ್ತಿಯ ಗತಿಶೀಲ ರೂಪದ ಪ್ರತೀಕವೆಂದು ತಿಳಿಯುತ್ತಾರೆ. ಸರ್ಪವು ಸಾಮಾನ್ಯವಾಗಿ ಸುರುಳಿ ಸುತ್ತಿಕೊಂಡು ಕುಳಿತಿರುತ್ತದೆ ಹಾಗೂ ತನ್ನ ಸುರುಳಿಯಲ್ಲಿ ಮುಖವನ್ನು ಮುಚ್ಚಿಕೊಂಡಿರುತ್ತದೆ. ಇದೇ ರೀತಿ ಮನುಷ್ಯನಲ್ಲಿ ವಿಶ್ವದಲ್ಲಿಯ ಘಟನೆಗಳಿಗೆ ಕಾರಣಭೂತವಾದ ಮಹಾಶಕ್ತಿ ಶಾರದೆಯು ಕ್ರಿಯಾಶೂನ್ಯವಾಗಿ ಸುಮ್ಮನೆ ಕುಳಿತುಕೊಂಡಿರುತ್ತದೆ. ಅದು ಮನುಷ್ಯನ ಶರೀರದಲ್ಲಿ ನಾಭಿಚಕ್ರದ ಹತ್ತಿರವಿರುತ್ತದೆ. ವಾಸನೆಯ ನಿವಾಸವೂ ಕೂಡ ಅಲ್ಲಿಯೇ ಇರುತ್ತದೆ. ಕುಂಡಲಿಯು ಜಾಗೃತವಾಗುವುದೆಂದರೆ ವ್ಯಕ್ತಿಯಲ್ಲಿಯ ಶಾರದೆಯ ಅಂಶವು ಜಾಗೃತವಾಗುವುದು. ಭಗವಂತನ ಶಕ್ತಿಯು ಜೀವಿಗಳ ಸುತ್ತಲೂ ಸಮುದ್ರದಂತೆ ವ್ಯಾಪಿಸಿಕೊಂಡಿರುತ್ತದೆ. ವ್ಯಕ್ತಿಯ ಅಂತರಂಗದಲ್ಲಿರುವ ಶಾರದೆಯ ಅಂಶವು ಸಮಗ್ರ ಶಾರದೆಯೊಂದಿಗೆ ಸಮರಸವಾಗುವುದಕ್ಕಾಗಿ ಸಿದ್ಧವಾಗುವುದಕ್ಕೆ
ಕುಂಡಲಿನಿ ಜಾಗೃತವಾಗುವುದೆನ್ನುತ್ತಾರೆ. ಕುಂಡಲಿನಿ ಜಾಗೃತವಾಯಿತೆಂದರೆ ದಿವ್ಯಶಕ್ತಿ ಶಾರದೆಯು ಜೀವದ ಹೃದಯದಲ್ಲಿ ಪ್ರವೇಶಿಸುವ ದ್ವಾರವು ತೆರೆಯುತ್ತದೆ. ಈ ದ್ವಾರ ತೆರೆಯಲು ಅನುಸಂಧಾನವೇ ಸರ್ವೋತ್ತಮ ಮಾರ್ಗವಾಗಿರುತ್ತದೆ. ಅನುಸಂಧಾನಕ್ಕಾಗಿ ಅನೇಕ ಮಾರ್ಗಗಳಿರುತ್ತವೆ. ಅವುಗಳಲ್ಲಿ ಮಹತ್ವದ ಮಾರ್ಗಗಳು ಈ ಕೆಳಗಿನಂತೆ ಇರುತ್ತವೆ. 1. ಹಗಲಿರುಳು ಮಾಡುವ ಆತ್ಮವಿಚಾರ. 2. ಭಗವಂತನ ಮೇಲೆ ಬೆಳೆಯುವ ಉತ್ಕಟ ಹಾಗೂ ನಿಷ್ಕಾಮ ಪ್ರೇಮ. 3. ನಿರಂತರ ಮಾಡುವ ಸ್ವಾರ್ಥರಹಿತ ಪರೋಪಕಾರ. 4. ಶ್ರೀ ಸದ್ಗುರುಗಳ ಆಜ್ಞಾಪಾಲನೆ. 5. ವೃತ್ತಿಗಳ ಸಂಪೂರ್ಣ ನಿರೋಧ. 6. ಪ್ರಾಣಾಯಾಮ ಹಾಗೂ ಬಂಧತ್ರಯ. 7. ನಿಷ್ಠೆಯಿಂದ ಹಾಗೂ ಜೀವನದಿಂದ ಮಾಡಿದ ಅಖಂಡ ನಾಮಸ್ಮರಣೆ. 8. ಸತ್ಪುರುಷರಿಗೆ ಶರಣು ಹೋಗುವುದು. 9. ಧ್ಯಾನದ ಅವಿಶ್ರಾಂತ ಅಭ್ಯಾಸ. 10. ದೇಹವನ್ನು ಪ್ರಾರಬ್ಧಕ್ಕೆ ಸಮರ್ಪಿಸಿ ಶಾಂತವಾಗಿ ಇರುವುದು. ಕುಂಡಲಿನಿಯು ಜಾಗೃತವಾಯಿತೆಂದರೆ ಜೀವವು ವಿದ್ಯೆಯ ಕ್ಷೇತ್ರದಲ್ಲಿ ಪ್ರವೇಶಿಸಲ್ಪಡುತ್ತದೆ. ಅದು ನಮಗರಿಯದಂತೆ ಅಂತರ್ಮುಖವಾಗಿ ತೊಡಗುತ್ತದೆ. ಆಗ ಅವನಿಗೆ ಮನಃಪೂರ್ವಕ ಭಗವಂತನ ನಾಮಸ್ಮರಣೆಗೆ ಅಥವಾ ಆತ್ಮಚಿಂತನೆಗೆ ಬೇಕಾಗುವ ಆತ್ಮಶಕ್ತಿಯು ಅಪೇಕ್ಷಿಸದಿದ್ದರೂ ಒಳಗಿನಿಂದ ಪ್ರಾಪ್ತವಾಗುತ್ತದೆ. ಜಾಗೃತವಾದ ಕುಂಡಲಿನಿಯು ಮೇಲೆ ಮೇಲೆ ಏರುತ್ತದೆ. ಅಂದರೆ ದೇಹ, ಪ್ರಾಣ ಹಾಗೂ ಮನಸ್ಸು ಇವುಗಳಿಗೆ ಜಡತ್ವವು ಕಡಿಮೆಯಾಗುತ್ತಾ ಹೋಗುತ್ತದೆ. ಆಗ ಶರೀರದಲ್ಲಿ ವಾಯು ಹಾಗೂ ಆಕಾಶಗಳ ಪ್ರಮಾಣವು ಬೆಳೆಯುತ್ತದೆ. ಶ್ವಾಸದಲ್ಲಿ ಹೊಸಲಯ ನಿರ್ಮಾಣವಾಗುತ್ತದೆ ಹಾಗೂ ಸೋಹಂಭಾವವು ಸ್ವಾಭಾವಿಕವಾಗಿ ಅರಿವಿಗೆ ಬರುತ್ತದೆ. ಮನಸ್ಸಿನ ಪ್ರವೃತ್ತಿ ವಿಸ್ತಾರ ನಮಗರಿವಿಲ್ಲದಂತೆ ಸಂಕುಚಿತವಾಗುತ್ತದೆ. ಇಂದ್ರಿಯಗಳು ಅತ್ಯಂತ ಸೂಕ್ಷ್ಮವಾಗುತ್ತವೆ. ಇದರಿಂದ ಕಣ್ಣುಗಳ ಹೊರತು ಪ್ರಕಾಶ ಕಾಣಿಸುತ್ತದೆ, ಕಿವಿಗಳ ಹೊರತು ನಾದ ಕೇಳಿಸುತ್ತದೆ, ಮೂಗಿನ ಹೊರತು ಅಪಾರ್ಥಿವ ಸುಗಂಧ ಬರುತ್ತದೆ ಹಾಗೂ ನಾಲಿಗೆ ಹೊರತು ದಿವ್ಯ ಮಾಧುರ್ಯ ಸವಿಯಲು ಬರುತ್ತದೆ. ವ್ಯಕ್ತಿಗತ ಮನಸ್ಸು ಸಹಜವಾಗಿ ವಿಶ್ವ ಮನಸ್ಸಿನೊಂದಿಗೆ ಹೆಚ್ಚು ಹೆಚ್ಚು ಸಮರಸವಾಗುತ್ತದೆ. ವಿಶ್ವವನ್ನು ವ್ಯಾಪಿಸುವ ಓಂಕಾರವು ಅನಾಹತ ನಾದದ ರೂಪದಿಂದ ಅಂತಃಕರಣವನ್ನು ತುಂಬಿಬಿಡುತ್ತದೆ. ನಮ್ಮನ್ನು ಪ್ರೇಮ ಮಾಡುವ ಅಥವಾ ನಮ್ಮನ್ನು ದ್ವೇಷಿಸುವ ವ್ಯಕ್ತಿಗಳ ವಿಚಾರ ಪ್ರವಾಹವು ಎಲ್ಲಿಂದ ಹಾಗೂ ಯಾರಿಂದ ಬರುತ್ತವೆಂದು ನಮಗೆ ನಿಶ್ಚಿತವಾಗಿ ತಿಳಿಯುತ್ತದೆ. ವಿಶ್ವ ಮನಸ್ಸಿನ ಶಕ್ತಿಯು ವ್ಯಕ್ತಿಯಲ್ಲಿ ಪ್ರವೇಶಿಸಿತೆಂದರೆ ಆ ಮನುಷ್ಯನಿಂದ ಅತಿಮಾನವ ಕೃತ್ಯಗಳು ನಡೆಯತೊಡಗುತ್ತವೆ. ಆದರೆ ಅನುಸಂಧಾನ ಗಟ್ಟಿ ಇರುವವರೆಗೆ ಜಾಗೃತವಾಗಿರುವ ಕುಂಡಲಿನಿಯು ಸತೇಜವಾಗಿರುತ್ತದೆ. ಅದು ಶಿಥಿಲವಾಯಿತೆಂದರೆ ಆ ಶಕ್ತಿಯು ಮಂದವಾಗುತ್ತದೆ ಅಥವಾ ರಭಸದಿಂದ ಇಂದ್ರಿಯ ತೃಪ್ತಿಯ ಕಡೆಗಾದರೂ ಧಾವಿಸುತ್ತದೆ. ಶ್ರೀ ಸದ್ಗುರುಗಳ ಕೃಪಾಶೀರ್ವಾದ ಇದ್ದರೆ ಮಾತ್ರ ಸಾಧಕನು ಸಾಧನೆಯ ಈ ಕಕ್ಷೆಯಿಂದ ಸುರಕ್ಷಿತವಾಗಿ ಉಳಿಯುತ್ತಾನೆ. ಜಾನಕಿ ಜೀವನ ಸ್ಮರಣ ಜೈ ಶ್ರೀರಾಮ್. ಶ್ರೀರಾಮ ಸಮರ್ಥ ಅಧ್ಯಾಯ 18. ಅನುಸಂಧಾನ ಹಾಗೂ ಕಾಲ. ನಾವು ಹುಟ್ಟಿ ಬರುವಾಗಲೇ ನಮಗೆ ದೇಶ ಕಾಲಗಳ ಸಂಬಂಧ ಬರುತ್ತದೆ. ನಾವು ತೀರಿಕೊಂಡಾಗ ಆ ಸಂಬಂಧ ಮುಗಿಯುತ್ತದೆ. ಸಂಪೂರ್ಣ ಜಗತ್ತಿಗೆ ದೇಶ ಕಾಲಗಳ ಚೌಕಟ್ಟು ಇರುವುದರಿಂದ ನಮ್ಮ ಜೀವನವೆಲ್ಲವೂ ಆ ಚೌಕಟ್ಟಿನಲ್ಲಿಯೇ ನಡೆಯುತ್ತದೆ. ನಮ್ಮ ವ್ಯವಹಾರ, ನಮ್ಮ ಆಶಯ, ಆಕಾಂಕ್ಷೆ, ಇತರರೊಂದಿಗಿರುವ ಸಂಬಂಧ ಹಾಗೂ ನಮ್ಮ ಭಾಷೆಯೂ ಕೂಡ ದೇಶನಿಷ್ಠ ಹಾಗೂ ಕಾಲನಿಷ್ಠವಾಗಿರುತ್ತದೆ. ದೈನಂದಿನ ವ್ಯವಹಾರದಲ್ಲಿ ನಾವು ದೇಶ ಹಾಗೂ ಕಾಲಗಳನ್ನು ಅನ್ಯೋನ್ಯವಾಗಿ ಭಿನ್ನವೆಂದು ತಿಳಿಯುತ್ತೇವೆ. ಸ್ಥಳ ಸಂಬಂಧವನ್ನು ತಿರುವು ಮಾಡಲು ಬರುತ್ತದೆ, ಆದರೆ ಕಾಲ ಸಂಬಂಧವನ್ನು ಹಾಗೆ ಮಾಡಲು ಬರುವುದಿಲ್ಲ. ಅದೇ ರೀತಿ ಸ್ಥಳದ ಅಂದರೆ ದೇಶದ, ಅಂದರೆ ಅವಕಾಶದ ಹಾಗೂ ಕಾಲದ ವಿಸ್ತಾರವು ಅನಂತ ಹಾಗೂ ಅಪಾರವಾಗಿರುತ್ತದೆ. ಸಂಪೂರ್ಣ ವಿಶ್ವವು ಅವಕಾಶದಲ್ಲಿ ಸಮಾವೇಶಿತವಾಗಿರುತ್ತದೆ. ಅಲ್ಲದೆ ಅದು ವಿಸ್ತಾರವಾದಷ್ಟು ಅವಕಾಶ ಮುಗಿಯುವುದಿಲ್ಲ. ಕಾಲವು ಕೂಡ ಅಪಾರ ಹಾಗೂ ಅನಂತವಾಗಿರುತ್ತದೆ. ಏಕೆಂದರೆ ಭೂತಕಾಲವು ಅನಾದಿಯಾಗಿರುತ್ತದೆ ಹಾಗೂ ಭವಿಷ್ಯ ಕಾಲವು ಎಂದೂ ಮುಗಿಯದಂತಿರುತ್ತದೆ. ವಸ್ತು ಇಲ್ಲದ ಅವಕಾಶವಾಗಲಿ ಅಥವಾ ಪರಿವರ್ತನೆ ಅಥವಾ ಗತಿ ಇಲ್ಲದ ಕಾಲವಾಗಲಿ ಇವೆರಡೂ ಕೇವಲ ಕಲ್ಪನೆಯಾಗಿರುತ್ತವೆ. ಕನಿಷ್ಠ ಪಕ್ಷ ಜಾಗೃತ ಅವಸ್ಥೆಯಿಲ್ಲಾದರೂ ನಮಗೆ ಅವುಗಳ ಅನುಭವ ಇರುವುದಿಲ್ಲ. ನಮ್ಮ ಮನಸ್ಸಿಗೆ ಅನಂತ ಆಕಾಶ ಹಾಗೂ ಅನಂತ ಕಾಲ ಎರಡೂ ಪ್ರತ್ಯಕ್ಷ ಆಕಲನವಾಗುವುದಿಲ್ಲ. ಆದ್ದರಿಂದ ನಾವು ಅವುಗಳ ವಿಭಾಜನೆ ಮಾಡುತ್ತೇವೆ. ಈ ರೀತಿ ವಿಭಾಜಿತ ಅವಕಾಶ ಹಾಗೂ ಕಾಲಗಳೆರಡೂ ಶಾಂತ ಹಾಗೂ ಪರಿಚ್ಛಿನ್ನವಾಗುತ್ತವೆ. ಆಗ ಮಾತ್ರ ಅವುಗಳನ್ನು ಅಳೆಯಲು ಬರುತ್ತದೆ. ಗಡಿಯಾರದಂಥ ಯಂತ್ರದಿಂದ ಅಳೆಯಲ್ಪಡುವ ಕಾಲವು ವಸ್ತುನಿಷ್ಠವಿರುವುದರಿಂದ ಎಲ್ಲರಿಗೂ ಸಮಾನವಾಗಿರುತ್ತದೆ. ಆದರೆ ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನದೇ ಆದ ಒಂದು ಕಾಲವಿರುತ್ತದೆ ಹಾಗೂ ಅದು ವಿಳಂಬದ ರೂಪದಿಂದ ಅನುಭವಕ್ಕೆ ಬರುತ್ತದೆ. ಆ ವಿಳಂಬದ ಸಂಕೋಚ ಹಾಗೂ ವಿಸ್ತಾರಗಳು ಮನುಷ್ಯನ ಮನಸ್ಥಿತಿಯನ್ನು ಅವಲಂಬಿಸಿರುತ್ತವೆ. ಮನಸ್ಸು ಶಾಂತ ಹಾಗೂ ಸ್ವಸ್ಥವಾಗಿದ್ದರೆ ಕಾಲದ ವಿಳಂಬವು
ವಿಶೇಷ ದೊಡ್ಡದಾಗಿ ಅನಿಸುವುದಿಲ್ಲ. ಮನಸ್ಸು ಅಶಾಂತ ಅಸ್ವಸ್ಥವಾಗಿದ್ದರೆ ಅಥವಾ ಶರೀರಕ್ಕೆ ಕ್ಲೇಶವು ಮನಸ್ಸನ್ನು ಅಸ್ವಸ್ಥಗೊಳಿಸುತ್ತಿದ್ದರೆ ಅದೇ ವಿಳಂಬವು ದೊಡ್ಡದು ಹಾಗೂ ಬೇಸರವೆನಿಸುತ್ತದೆ. ಇಷ್ಟೇ ಅಲ್ಲದೆ ಮನಸ್ಸು ಯಾವುದಾದರೂ ಒಂದು ವಿಷಯದಲ್ಲಿ ತನ್ಮಯವಾಗಿ ಹೋಗಿದ್ದರೆ ಅಥವಾ ಗಾಢ ನಿದ್ರೆಯಲ್ಲಿ ಹಾಗೂ ಮೂರ್ಛೆಯಲ್ಲಿ ಶೂನ್ಯವಾಗಿದ್ದರೆ ಕಾಲದ ಪ್ರಜ್ಞೆ ಉಳಿಯುವುದಿಲ್ಲ. ದೇಹದ ಅರಿವು ಲೋಪವಾಯಿತೆಂದರೆ ಕಾಲದ ಪ್ರಜ್ಞೆ ಉಳಿಯುವುದಿಲ್ಲ. ಭಗವಂತನ ಪ್ರೇಮಮಯ ಚಿಂತನೆಯು ಭಗವಂತನ ಅನುಸಂಧಾನದ ಪ್ರಾಣವಾಗಿರುತ್ತದೆ. ಆ ಚಿಂತನೆಯಲ್ಲಿ ಮನಸ್ಸು ಅದೇ ಪ್ರಕಾರದ್ದಾಗಿರುತ್ತದೆ. ಆಗ ದೇಹದ ಅರಿವು ಇಲ್ಲದಂತಾಗುತ್ತದೆ ಹಾಗೂ ಅದರೊಂದಿಗೆ ಜಗತ್ತಿನ ಸ್ಥಳದ ಹಾಗೂ ಕಾಲದ ಅರಿವು ಕೂಡ ಇಲ್ಲದಂತಾಗುತ್ತದೆ. ವಾಸ್ತವಿಕವಾಗಿ ಕಾಲವು ಮೂಲದಲ್ಲಿ ಅಖಂಡವಾಗಿರುತ್ತದೆ, ಆದರೆ ವಿಭಾಜಿತ ಕಾಲವು ಕ್ರಮವುಳ್ಳದ್ದಾಗಿರುತ್ತದೆ. ಕ್ರಮವೆಂದೊಡನೆ ಅದರಲ್ಲಿ ಮೊದಲಿನ ಕ್ಷಣ, ಈಗಿನ ಕ್ಷಣ ಹಾಗೂ ಅನಂತರದ ಕ್ಷಣವೆಂಬ ಸ್ವಾಭಾವಿಕ ಭೇದವಿರುತ್ತವೆ. ಅಖಂಡವಾಗಿ ಹರಿಯುವ ಕಾಲದ ಪ್ರವಾಹದಲ್ಲಿ ಭೂತ, ವರ್ತಮಾನ ಹಾಗೂ ಭವಿಷ್ಯಗಳೆಂಬ ಭೇದವು ಕ್ರಮದ ಆಕರಣವನ್ನು ಆಧರಿಸಿಕೊಂಡಿರುತ್ತದೆ. ಕಾಲ ಪ್ರವಾಹವು ಹೇಗೆ ಹರಿಯುತ್ತದೆ ಎಂಬುದನ್ನು ನೋಡೋಣ. ಭವಿಷ್ಯ ಕಾಲದ ಕ್ಷಣವೇ ವರ್ತಮಾನವಾಗುತ್ತದೆ ಹಾಗೂ ನೋಡುವಷ್ಟರಲ್ಲಿ ಅದೇ ಕ್ಷಣವು ಭೂತಕಾಲವಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಮೂಲಭೂತ ವಸ್ತುಸ್ಥಿತಿ ಎಂದರೆ ಭವಿಷ್ಯ ಕಾಲವು ವರ್ತಮಾನವಾಗುವುದರ ಹಾಗೂ ವರ್ತಮಾನವು ಕೂಡಲೇ ಭೂತವಾಗುವಂಥದರ ಪ್ರತ್ಯಕ್ಷ ಸಂಬಂಧವು ದ್ರಷ್ಟಾನೊಂದಿಗೆ ಇರುತ್ತದೆ. ದ್ರಷ್ಟ ಆದವನೇ ಕಾಲದ ಅನುಭವ ಹೊಂದುತ್ತಾನೆ. ದ್ರಷ್ಟಾನ ವರ್ತಮಾನದ ಸಂಬಂಧವೆಂದರೆ ನಾವು ಭವಿಷ್ಯ ಹಾಗೂ ಭೂತದ ಕಲ್ಪನೆ ಮಾಡುತ್ತೇವೆ. ದ್ರಷ್ಟಾನ ವರ್ತಮಾನವನ್ನೇ ಮಧ್ಯವರ್ತಿಯಾಗಿಟ್ಟುಕೊಂಡು ಭೂತಕಾಲವು ಭೂತವೆನಿಸಿಕೊಳ್ಳುತ್ತದೆ. ಅದೇ ರೀತಿ ವರ್ತಮಾನ ಹಾಗೂ ಭೂತಗಳ ಸಂದರ್ಭದಿಂದ ಭವಿಷ್ಯಕಾಲವು ಭವಿಷ್ಯವೆನಿಸಿಕೊಳ್ಳುತ್ತದೆ. ಆದರೆ ನಾವು ವರ್ತಮಾನದ ವರ್ಣನೆಯನ್ನು ಹೇಗೆ ಮಾಡಲು ಸಾಧ್ಯ? ಭೂತ ಹಾಗೂ ಭವಿಷ್ಯಗಳು ಹಿಂದೆ ಹಾಗೂ ಮುಂದೆ ಅಪಾರವಾಗಿ ವಿಸ್ತೃತವಾಗುತ್ತವೆ. ಭೂತಕಾಲವು ಅನಾದಿಯಾಗಿದ್ದರೆ ಭವಿಷ್ಯಕಾಲವು ಅನಂತವಾಗಿರುತ್ತದೆ. ಆದರೆ ವರ್ತಮಾನವು ಮಾತ್ರ ಒಂದು ಸೂಕ್ಷ್ಮ ಕಾಲ ಬಿಂದುವಾಗಿರುತ್ತದೆ. ಅದು ನೋಡುವಷ್ಟರಲ್ಲಿ ಶೂನ್ಯದಲ್ಲಿ ಕರಗಿ ಹೋಗುತ್ತದೆ. ಆದರೂ ಕೂಡ ವರ್ತಮಾನವಿಲ್ಲದಿದ್ದರೆ ಕಾಲಕ್ಕೆ ಅಸ್ತಿತ್ವವೇ ಉಳಿಯುವುದಿಲ್ಲ. ಭೂತಕಾಲ ಆಗಿ ಹೋಗಿರುತ್ತದೆ ಹಾಗೂ ಭವಿಷ್ಯಕಾಲ ಇನ್ನೂ ಆಗಿರುವುದಿಲ್ಲ. ಆದ್ದರಿಂದ ಎರಡಕ್ಕೂ ಈಗ ಅಸ್ತಿತ್ವವಿರುವುದಿಲ್ಲ. ಕೇವಲ ವರ್ತಮಾನಕ್ಕೆ ಇನ್ನು ನಿಜವಾದ ಅಸ್ತಿತ್ವವಿರುತ್ತದೆ ಹಾಗೂ ಅದು ಆ ರೀತಿ ಸ್ಥಿರವಾಗಿರುತ್ತದೆ. ವರ್ತಮಾನವು ನಿರಂತರ ಸರಿಯುತ್ತಿರುತ್ತದೇನೋ ನಿಜ, ಆದರೂ ನಾವು ನಿರಂತರ ವರ್ತಮಾನದಲ್ಲಿಯೇ ಇರಬಲ್ಲೆವು. ಇದೇ ಸನಾತನ ವರ್ತಮಾನವಾಗಿದ್ದು ಅದೇ ಹೃದಯ ನಿವಾಸಿ ಭಗವಂತನ ನಿತ್ಯ ನವೀನ ಅರಿವಾಗಿರುತ್ತದೆ. ನಮಗೆ ವರ್ತಮಾನದ ಪ್ರತ್ಯಕ್ಷ ಜ್ಞಾನವಿರುತ್ತದೆ. ಆದರೆ ಆ ಜ್ಞಾನ ಯಾರಿಗೆ ಆಗುತ್ತದೆಯೋ ಆ ದ್ರಷ್ಟಾನು ವರ್ತಮಾನಕ್ಕಿಂತ ಅಂದರೆ ಕಾಲಕ್ಕಿಂತ ಅತೀತನಾಗಿರುತ್ತಾನೆ. ಭಗವಂತನ ಅನುಸಂಧಾನ ಇಟ್ಟುಕೊಳ್ಳುವ ಯುಕ್ತಿ ಸಾಧಿಸಿತೆಂದರೆ ಮನುಷ್ಯನು ನಿರಂತರ ವರ್ತಮಾನದಲ್ಲಿಯೇ ಇರಬಲ್ಲನು. ಅವನಿಗೆ ಭೂತಕಾಲದ ಸ್ಮರಣೆ ಉಳಿಯಲಾರದು ಹಾಗೂ ಭವಿಷ್ಯದ ಕಾಲದ ಚಿಂತೆ ಆಗಲಾರದು. ಅವನ ಜೀವನವು ಈಗ ಈ ವರ್ತಮಾನದಲ್ಲಿ ಕೇಂದ್ರಿತವಾಗುತ್ತದೆ. ಅವನ ಮೇಲೆ ವಾಸನೆಯ ಸ್ವಾಮಿತ್ವವು ನಡೆಯಲಾರದು, ಏಕೆಂದರೆ ಅವನಿಗೆ ಮುಂದೆ ಪ್ರಾಪ್ತವಾಗುವ ತೃಪ್ತಿಯ ಅರಿವು ಉಳಿಯುವುದಿಲ್ಲ. ಅವನ ಅಂತಃಕರಣವು ಯಾವುದರಲ್ಲಿಯೂ ತೊಡಗಲಾರದು, ಏಕೆಂದರೆ ಅವನಿಗೆ ಏನೂ ಸಂಪಾದಿಸುವುದಿರುವುದಿಲ್ಲ. ಅವನ ನಿರ್ಭಯನಾಗಿ ಉಳಿಯುತ್ತಾನೆ. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ್. ಸದ್ಗುರುನಾಥ ಮಹಾರಾಜ್ ಕಿ ಜಯ. ಜಯ ಜಯ ರಘುವೀರ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಅನುಗ್ರಹದಿಂದ ನಾವು ಅಂತರಯಾತ್ರೆ ಎಂಬ ಈ ಚಿಕ್ಕ ಪುಸ್ತಿಕೆ ಕೆಲವು ವಿಚಾರಗಳನ್ನು ಶ್ರವಣ ಮಾಡಿದ್ವಿ. ನಿಜವಾಗಿಯೂ ಇದು ನಮ್ಮೆಲ್ಲರಿಗೂ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಪರಿಶ್ರಮ ಪಡ್ತಕ್ಕಂತಹ ನಮಗೆ ಇದು ಪುನಃ ಮನನ ಮಾಡುವಂತಹ ಒಂದು ಚಿಕ್ಕ ಹೊತ್ತಿಗೆ. ಇದನ್ನು ಯಾವಾಗಲೂ ನಾನು ನಿನ್ನೆ ಹೇಳಿದೆ, ನಮ್ಮ ಜೊತೆಗೆ ಇಟ್ಕೊಂಡು ನಮಗೆ ಒಂದು 5-10 ನಿಮಿಷ ಸಮಯ ಸಿಕ್ಕಾದರೂ ನಾಮಸ್ಮರಣೆಯನ್ನಾದರೂ ಮಾಡಬೇಕು. ಇಲ್ಲಾದರೆ ಈ ಚಿಕ್ಕ ಪುಸ್ತಿಕೆಯನ್ನು ತೆಗೆದು ಇದರಲ್ಲಿ 1-2 ಪುಟಗಳನ್ನಾದರೂ ಓದಬೇಕು. ನಿಜವಾಗಿಯೂ ನಮಗೆ ಇದು ನಮ್ಮ ಸಾಧನೆಯಲ್ಲಿ ನಿಧಾನವಾಗಿ ಮುಂದೆ ಕಿತ್ತುಕೊಂಡು ಹೋಗಲಿಕ್ಕೆ ಅತ್ಯಂತ ಸಮರ್ಥವಾಗಿರ್ತಕ್ಕಂಥ ವಿಚಾರಗಳ ಪುಂಜ. ಇದನ್ನು ನಾವು ಮಹಾರಾಜರ ಅನುಗ್ರಹದಿಂದಲೇ ಇದು ನಮಗೆ ಪ್ರಾಪ್ತವಾಗಿರೋದು. ನಾವು ಇದನ್ನು ಪುನಃ ಓದಿ ನಾವು ನಮ್ಮ ಜೀವನದಲ್ಲಿ ಏನಾದರೂ ಆಧ್ಯಾತ್ಮಿಕ ಚಿಂತನೆ ಮಾಡಿ ಶ್ರೀ ಸದ್ಗುರು ಅನುಗ್ರಹಕ್ಕೆ ಪಾತ್ರರಾಗುವ ಪ್ರಾರ್ಥನೆ ಮಾಡ್ತಾ ನಾನು ಸದ್ಗುರುಗಳಲ್ಲಿ ಅನನ್ಯವಾಗಿ ಪ್ರಾರ್ಥಿಸುವುದೇನೆಂದರೆ ಅವರು ನಿಮಗೂ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು
ಜಾನಕಿ ಜೀವನ ಸ್ಮರಣದಲ್ಲಿ